ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಬೇಕು ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ಕಾನ್ಸೆಪ್ಟ್ ನಾನು ಬಂದು ಏನು ತೆಗೆದುಕೊಂಡಿದ್ದೀನಿ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾನೇ ಇಲ್ಲ, ಮುಂಚಿನಷ್ಟು ಪ್ರೀತಿ ನನ್ನ ಮೇಲೆ ಇಲ್ಲವೇ ಇಲ್ಲ, ಯಾವಾಗಲೂ ಮೊಬೈಲ್ ಅಥವಾ ಫ್ರೆಂಡ್ಸ್ ಅಥವಾ ಟಿ ವಿ ಕ್ರಿಕೆಟ್ಸ್ ಈ ರೀತಿ ಬ್ಯುಸಿಯಾಗಿರ್ತಾರೆ ಅಂತ ಅನ್ನೋ ಒಂದು ಕಂಪ್ಲೇಂಟ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಕೆಲವು ಹೆಣ್ಮಕ್ಳಿಗೆ ಏನಾಗಿರುತ್ತೆ ಅಂದರೆ, ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ, ನನ್ನ ಗಂಡನ ಪ್ರೀತಿಯನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು, ಯಾವುದಾದ್ರೂ ಪೂಜೆ ಇದೆಯಾ, ಅಥವಾ ಕೆಲವು ಮಂತ್ರವಾದಿಗಳು ಸ್ವಾಮೀಜಿಗಳು ಅಥವಾ ಗೂಗಲಲ್ಲೇ ಕೆಲವೆಲ್ಲ ಈಗ ಬಂದುಬಿಡುತ್ತೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ರೆ. ಅಂಥದ್ದನ್ನೆಲ್ಲ ನೀವು ಮಾಡ್ತಾಯಿದ್ದೀರಾ? ಆ ಯೋಚನೆ ನಿಮ್ಮ ಮನಸ್ಸಲ್ಲೂ ಬರ್ತಾ ಇದೆಯಾ? ಇಂಥದ್ದೆಲ್ಲ ಏನೂ ಬೇಡ. ಯಾಕಂದರೆ ಯಾವ ಮಂತ್ರ, ಯಾವ ಪೂಜಾರಿ, ಯಾವ ಒಂದು ಮಂತ್ರವಾದಿಗಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿಮ್ಮ ಕಳೆದು ಹೋದ ಗಂಡನ ಪ್ರೀತಿನ ವಾಪಸ್ ಪಡಿಬೇಕು ಅಂದರೆ ಆ ಒಂದು ಟ್ರಿಕ್ಸ್ ನಿಮ್ಮಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಒಂದು ತಲೆ, ನಿಮ್ಮ ಮನಸ್ಸಿನಲ್ಲೇ. ಇಫ್ ಯು ಕ್ಯಾನ್, ಇಟ್ ಇಸ್ ಪಾಸಿಬಲ್. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸೊ ಹಾಗಾದರೆ ಏನು ಮಾಡಬೇಕು ಮೇಡಮ್ ಅಂತಂದರೆ, ಬ್ಯುಸಿಯಾಗಿರುವಂತಹ ಗಂಡ, ಮನೆಯಿಂದ ಆಚೆ ದುಡಿಯುವಂತಹ ಗಂಡ, ಸದಾಕಾಲ ಅವರು ಸ್ಟ್ರೆಸ್, ಅವರು ಹೊರಗಿನ ಪ್ರಪಂಚ ಹೇಗಿರುತ್ತೋ ನಮಗೆ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ? ಸೊ ಆ ರೀತಿ ಗಂಡ ಸ್ಟ್ರೆಸ್ಫುಲ್ ಆಗಿ ಬಂದಾಗ ನಾವೇನು ಮಾಡಬೇಕು ಅಂದರೆ, ಯಾಕೆ ಬಂದಿಲ್ಲ, ಇಷ್ಟು ಲೇಟಾಗಿ ಯಾಕೆ ಬಂದ್ರಿ, ನೀವು ಮಧ್ಯಾಹ್ನ ಊಟಕ್ಕೆ ಬಂದಿಲ್ವಲ್ಲ, ಯಾಕೆ, ನಾನೊಬ್ಬಳೇ ಕಾಯ್ತಾ ಇದ್ದೆ ಗೊತ್ತಾ, ಅಡುಗೆ ಎಲ್ಲ ವೇಸ್ಟ್ ಆಯ್ತು ಗೊತ್ತಾ, ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು, ನಿಮ್ಮ ತಂದೆ ತಾಯಿಗಳನ್ನು ನಾನು ನೋಡ್ಕೋಬೇಕಾ? ಈ ರೀತಿ ನೂರಾರು ಪ್ರಶ್ನೆಗಳನ್ನು ನಾವು ಹೆಣ್ಮಕ್ಳು ಕೇಳ್ತಾನೆ ಇರ್ತೀವಿ. ಅದು ಆಬ್ವಿಯಸ್, ನ್ಯಾಚುರಲ್, ನನಗೆ ಅರ್ಥ ಆಗುತ್ತೆ. ಆದರೆ ಇದೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ದಣಿದು ಬಂದಂತಹ ಗಂಡನಿಗೆ ನಗುಮುಖದಿಂದ ನೀನು ಸ್ವಾಗತಿಸಬೇಕು. ಓಹ್, ಈಗ ಬಂದ್ರಾ, ಬನ್ನಿ, ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೆ ಬಿಡಬೇಕು, ಫ್ರೆಶ್ ಅಪ್ ಆಗಕ್ಕೆ ಬಿಡಬೇಕು. ಅದಾದ ನಂತರ ಇವತ್ತಿನ ದಿನ ನಿಮ್ಮದು ಹೇಗೆ ಹೋಯಿತು ಅವರೇ ವ್ಯಕ್ತಪಡಿಸಿದ್ರೆ ಅದನ್ನ ನಿಧಾನವಾಗಿ ಕೇಳಿ. ಫಸ್ಟ್ ಗಿವ್ ಹಿಮ್ ದ ಟೈಮ್, ಸ್ಪೇಸ್ ಕೊಡಿ, ಸ್ವಲ್ಪ ಟೈಮ್ ಕೊಟ್ಟು ಅವ್ರು ಹೇಳೋವಂತಹ ಮಾತುಗಳನ್ನು ನೀವು ಕೇಳಬೇಕು. ಅವ್ರು ಏನೇ ಆಗಿದ್ರು ಅವ್ರ ಮಾತುಗಳನ್ನು ನೀವು ಆಲಿಸ್ಬೇಕು, ಅವ್ರ ಮಾತಿಗೆ ನೀವು ಸ್ಪಂದಿಸಬೇಕು. ಹೌದಾ, ಹೀಗೆಲ್ಲ ಆಯ್ತಾ, ಹೌದಾ ಅಂತ ಅದಕ್ಕೆ ನೀವು ಸ್ಪಂದಿಸಬೇಕು. ಭಾವನೆಗಳಿಗೆ ಮತ್ತೆ ಮರುಭಾವನೆ, ವ್ಯತಿರಿಕ್ತವಾದ ಭಾವನೆ ಕೊಟ್ಬಿಟ್ರೆ ನಿಜವಾಗಿಯೂ ನಿಮ್ಮ ಗಂಡ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ. ಪ್ರಪಂಚದಲ್ಲಿ ಎಂತಹ ಸೌಂದರ್ಯ ಒಂದು ಖನಿಯ ಸಿಕ್ಕರೂ ನಿಮ್ಮ ಮುಂದೆ ಅವರೆಲ್ಲರೂ ಶೂನ್ಯವಾಗಿ ಕಾಣ್ತಾರೆ. ನಾನು ಕೆಟ್ಟ ಬಗ್ಗೆನೇ ಮಾತಾಡ್ತಿಲ್ಲ, ಕೆಟ್ಟದಾಗಿ ಬೇರೆ ರೂಟಲ್ಲಿ ಹೋಗ್ತಾ ಇದ್ದಾರಾ, ಪರಸಂಗ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಬಟ್ ಏನೇ ಒಂದು ಬ್ಯುಸಿ ಲೈಫ್ ಇದ್ರೂ ಕೂಡ ನಿಮ್ಮ ಕಡೆ ಅವರಿಗೆ ಗಮನ ಇದ್ದೇ ಇರುತ್ತೆ. ಬೆಳಗಿನ ನೀವು ಯಾಕ್ರಿ ಫೋನ್ ಮಾಡಲಿಲ್ಲ, ಒಂದು ಫೋನ್ ಮಾಡೋಕ್ಕಾಗಲ್ವಾ, ಒಂದು ಮೆಸೇಜ್ ಮಾಡೋಕ್ಕಾಗಲ್ವಾ, ನನ್ನ ಫೋನ್ ಯಾಕೆ ಪಿಕ್ ಮಾಡಲಿಲ್ಲ, ಆ ಒಂದು ಪ್ರಶ್ನೆಗಳೆಲ್ಲ ಬೇಡವೇ ಬೇಡ. ಜಸ್ಟ್ ಗಿವ್ ಹಿಮ್ ಅ ಗ್ಯಾಪ್, ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಬಿಡಿ, ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಬಿಡಿ, ಓಕೆನಾ? ಅವರಿಗೆ ತುಂಬ ರಿಸ್ಕ್ ಆಗಿರುವಂತಹ ಲೈಫ್ ಇರುತ್ತೆ ಅಲ್ವಾ? ಆ್ಯಂಡ್ ದೆನ್ ಅವರಿಗೆ ನೀವು ಪ್ರೀತಿಸಬೇಕು ಅಂದರೆ ನಾನು ದೈಹಿಕವಾಗಿ ನೀವು ಹತ್ತಿರ ಆಗಬೇಕು ಅಂತ ಅನ್ನೋ ರೀತಿ ನಾನು ಮಾತಾಡ್ತಿಲ್ಲ. ಮಾನಸಿಕವಾಗಿ ಅವ್ರನ್ನ ಪ್ರೀತಿಸಿ, ಅವ್ರಿಗೆ ಇಷ್ಟವಾಗಿರುವಂತಹ ಅಡುಗೆನ ಮಾಡಿಕೊಡಿ. ನಿಮ್ಗೆ ಏನು ಮಾಡಬೇಕಿವತ್ತು ಅಂತ ಕೇಳಿ, ಅಥವಾ ನಿಮಗೆ ಗೊತ್ತಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿ ನೀವು ಸರ್ಪ್ರೈಸ್ ಆಗಿ ಆ ಅಡುಗೆನ ಮಾಡಿ ಬಡಿಸ್ಬಹುದು. ಆಮೇಲೆ ಅವ್ರ ಕೆಲಸಗಳನ್ನು, ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಮಾಡಿಕೊಡೋದು, ಇದೆಲ್ಲ ಏನು ಮಾಡುತ್ತೆ ಅಂದರೆ ಮತ್ತೆ ಅವರನ್ನ ನಿಮ್ಮ ಮೇಲೆ ಲವ್ ಬರೋ ಹಾಗೆ ಅದು ಕ್ರಿಯೇಟ್ ಮಾಡುತ್ತೆ. ಸ್ವಲ್ಪ ಏನಾದರೂ ಟೈಮ್ ಸಿಗ್ತಾ ಕೇಳಿ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರೋಣವಾ, ಯಾವುದಾದ್ರೂ ಒಂದು ಮೂವಿಗೆ ಹೋಗಿ ಬರೋಣವಾ, ಅಥವಾ ಎಲ್ಲಾದರೂ ಜಸ್ಟ್ ಔಟಿಂಗ್ಗೆ ಒನ್ ಡೇ ಟ್ರಿಪ್ ಆ ರೀತಿ ಹೋಗಿ ಬರೋಣ ಅಂತ ಕೇಳಿ. ಎಸ್ ಅಂದರೆ ಎಸ್, ಯು ಕ್ಯಾನ್ ಹ್ಯಾವ್ ಎ ಟೈಮ್ ಟು ಸ್ಪೆಂಡ್ ಟುಗೆದರ್. ಬೇಡ, ನನಗೆ ಟೈಮ್ ಇಲ್ಲ ಅಂತಂದರೆ ಬಿಟ್ಬಿಡಿ. ಜಾಸ್ತಿ ನೀನು ಯಾಕೆ ಕರ್ಕೊಂಡು ಹೋಗಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆಗಾದರೂ ಹೋಗ್ತೀಯಾ, ನನ್ನ ಜೊತೆಗಾದರೂ ಬರಲ್ಲ, ನೋ. ಆ ರೀತಿ ಒಂದು ಎಕ್ಸ್ಪೆಕ್ಟೇಷನ್ಸ್, ಡಿಮ್ಯಾಂಡ್ಸ್ ಮಾಡೋದು ಬೇಡ. ಒಂದು ಟೈಮ್ ಬರುತ್ತೆ, ನಿಮ್ಮ ಒಂದು ನಡವಳಿಕೆಯನ್ನು ನೀವು ಬದಲಿ ಮಾಡ್ಕೊಳ್ಳಿ, ತಾನಾಗಿಯೇ ನಿಮ್ಮ ಹಸ್ಬೆಂಡ್ ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ. ಇದಂತೂ ಖಂಡಿತವಾಗಿಯೂ ಗ್ಯಾರಂಟಿ. ನೋಡ್ತಾ ಇರಿ. ಕಳೆದು ಹೋದ ಗಂಡನ ಪ್ರೀತಿಯನ್ನು ವಾಪಸ್ ಪಡೆಯೋದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಗಂಡನ ಕಡೆಯ ಸಂಬಂಧಿಕರು, ಅವರ ತಂದೆ ತಾಯಿಗಳೇ ಆಗಲಿ, ಅವರ ಅಕ್ಕ ತಂಗಿರೇ ಆಗಲಿ, ಅವರ ಅಣ್ಣ ತಮ್ಮನೇ ಆಗಲಿ, ಅವ್ರನ್ನ ನೀವು ಬೆಲೆ ಕೊಡಬೇಕು, ಅವ್ರನ್ನ ನೀವು ಆದರಿಸಬೇಕು, ಗೌರವಿಸಬೇಕು, ಪ್ರೀತಿಸಬೇಕು. ಎಲ್ಲ ಗಂಡ್ಮಕ್ಳು ಬಯಸೋದು ಅದೇನೆ, ನನ್ನ ಫ್ಯಾಮಿಲಿಗೆ ನೀನು ಪ್ರಾಮುಖ್ಯತೆ ಕೊಡಬೇಕು ಅಂತ. ನೀವು ಏನು ಸದಾಕಾಲ ನನ್ನ ತವ್ರ ಮನೆ ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಎಲ್ಲ ಹೆಣ್ಮಕ್ಳು ಇದ್ದೇ ಇರುತ್ತೆ, ನನಗೂ ಇದೆ ಖಂಡಿತವಾಗಿಯೂ. ಬಟ್ ಆ ಒಂದು ಭಾವನೆ, ಅಹಂ ಠೇಂಕಾರ ಏನು ಮಾಡ್ತಿದ್ದೀವಿ ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು
ಗಂಡನ ಮಾತನ್ನು ಕೇಳಿ ಗಂಡನ ಕಡೆಯವರಿಗೆ ಗೌರವ ಕೊಟ್ಟು ಅವ್ರ ಬಗ್ಗೆ ನೀವು ನಿಮ್ಮ ತಂಗಿ ಎಷ್ಟು ಒಳ್ಳೆಯವಳು, ನಿಮ್ಮ ಅಕ್ಕ ಎಷ್ಟು ಒಳ್ಳೆಯವರು, ದಟ್ ಮೀನ್ಸ್ ನಿಮ್ಮ ಅಣ್ಣ, ನಿಮ್ಮ ತಮ್ಮ, ಅತ್ತೆ ಎಷ್ಟು ಒಳ್ಳೆಯವರು, ಮಾವ, ದಟ್ ಮೀನ್ಸ್ ನಿಮ್ಗೆ ಏನು ಅನುಭವ ಆಗುತ್ತೋ ಅದರಿಂದ ಒಳ್ಳೆತನ ಅದನ್ನ ನೀವು ವ್ಯಕ್ತಪಡಿಸ್ಕೊಳ್ಳಿ. ಅದನ್ನ ಬಿಟ್ಟು ಗಂಡನ ಮನೆ ಕಡೆಯವ್ರಿಗೆ ನೀವು ಸದಾಕಾಲ ದೂಷಿಸ್ತಾ ಇದ್ರೆ, ಅವ್ರ ಬಗ್ಗೆ ನೀವು ಕಂಪ್ಲೇಂಟ್ಸ್ ಹೇಳ್ತಾ ಇದ್ರೆ ಯಾವ ಗಂಡನ ನಿಮ್ಮ ಹತ್ರ ಬರಲ್ಲ. ಹಿ ಫೀಲ್ಸ್ ಸಮ್ವಾಟ್ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಳು ಯಾವಾಗ ನನ್ನ ಕಡೆಯವ್ರು ಬೈತಾನೆ ಇರ್ತಾಳಲ್ಲ, ಅದೇ ಅವರಮ್ಮಂಗಾದ್ರೆ ಇಷ್ಟು ಪ್ರೀತಿಯಿಂದ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾಳೆ, ಅವ್ರ ಅಕ್ಕ ತಂಗಿಯನ್ನ ಕರ್ಕೊಂಡ್ಬರ್ತಾಳೆ ಮನೆಗೆ, ಅವ್ರ ಜೊತೆ ನಗ್ನಗ್ತಾ ಮಾತಾಡ್ತಾಳೆ, ನನ್ನ ಕಡೆಯವ್ರು ಯಾಕೆ ಈ ರೀತಿ ಮಾಡ್ತಾಳೆ ಅಂತ ಆ ಒಂದು ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಗಂಡು ಮಕ್ಕಳಿಗೆ. ಸೊ ಫಸ್ಟ್ ಟ್ರೈ ಟು ಲವ್ ಹಿಸ್ ರಿಲೇಟಿವ್ಸ್. ಅವ್ರ ರಿಲೇಟಿವ್ಸ್ಗಿಂತಲೂ ಅವರು ನಿಮ್ಮ ಸ್ವಂತ ಅಕ್ಕ ತಂಗಿ, ಸ್ವಂತ ತಮ್ಮ, ಸ್ವಂತ ಅಣ್ಣ ಅಂತ ನೀವು ಭಾವಿಸ್ಕೊಳ್ಳಿ ಅಲ್ವಾ. ಆಮೇಲೆ ಅವ್ರಿಗೆ ಬಟ್ಟೆ ಐರನ್ ಮಾಡಿಕೊಡೋದು, ಅವ್ರ ಬಟ್ಟೆನ ವಾಶ್ ಮಾಡಿ ಐರನ್ ಮಾಡಿಕೊಡೋದು, ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡೋದು, ಅಥವಾ ಅವ್ರಿಗೇನು ಇಷ್ಟ ಕಾಫಿ ಆರ್ ಟೀ ಆರ್ ಜ್ಯೂಸ್ ಅದನ್ನ ಮಾಡ್ಕೊಳ್ಳಿ. ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಿಮ್ಮಲ್ಲಿ ನೀವು ತಂದ್ಕೊಳ್ಳಿ. ನಿಮ್ಮ ಮಗ ನಿಮ್ಮ ಥರನೇ ಇದನ್ನು ನೋಡಿ ಯಾವ ರೀತಿ ಅವನ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾನೆ, ಅವನ ಆ್ಯಟಿಟ್ಯೂಡ್ ನೋಡ್ರಿ ಹೇಗಿದೆ, ನಿಮ್ಮ ಹಾಗೆ ಇದೆ ನೋಡ್ರಿ ಅಂತ ಮಕ್ಕಳ ಬಗ್ಗೆ ಮಕ್ಕಳನ್ನು ಒಳ್ಳೆ ರೀತಿಯಿಂದ ನೀವು ಕಂಪ್ಯಾರಿಸನ್ ಮಾಡಿ. ಅದನ್ನ ಬಿಟ್ಟು ನೀವೇ ಹಿಂಗಾದರೆ ನಿಮ್ಮ ಮಗ ನಿಮ್ಮಂಗೆ ಕೆಟ್ಟೋಗ್ಬಿಡ್ತಾನೆ ಅನ್ನೋ ರೀತಿ ಬ್ಯಾಡ್ ಕಾಮೆಂಟ್ಸ್ ಬೇಡ. ಆದಷ್ಟು ಗುಡ್ ಕಾಮೆಂಟ್ಸ್ ಮಾಡಿ ನಿಮ್ಮ ಹಸ್ಬೆಂಡ್ ಬಗ್ಗೆ. ಈ ರೀತಿ ನನಗೆ ಅನುಭವದಲ್ಲಿ ಅಂದರೆ ನನಗೇನು ನಾನು ತಿಳ್ಕೊಂಡಿದ್ದೀನೋ, ನನಗೇನು ಅನಿಸ್ತಾ ಇದೆಯೋ ಆ ಒಂದು ವಿಚಾರವನ್ನು ನಿಮ್ಮ ಗಂಡನ ಪ್ರೀತಿನ ಮತ್ತೆ ವಾಪಸ್ ಯಾವ ರೀತಿ ಪಡ್ಕೋಬಹುದು, ಆ ಒಂದು ಪ್ರಯತ್ನವನ್ನು ನೀವು ಮಾಡಬಹುದು. ಈ ರೀತಿ ನಿಮ್ಮಲ್ಲೇ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ರಿಸರ್ಚ್ ಬೇಕಾಗಿಲ್ಲ, ಯಾವುದೇ ರೀತಿಯ ಒಂದು ಓದುವಂತಹ ಒಂದು ಎಜುಕೇಷನ್ ಬೇಕಾಗಿಲ್ಲ, ಸ್ಟಡೀಸ್ ಬೇಕಾಗಿಲ್ಲ. ಇದು ನಿಮ್ಮಲ್ಲೇ ತಂದುಕೊಳ್ಳುವಂತಹ ಒಂದು ಬದಲಾವಣೆ, ಮನಸ್ಸಿದ್ದರೆ ಮಾರ್ಗ ಅಲ್ವಾ. ಸೊ ಯಾಕೆ ಈ ರೀತಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನೀವು ತಂದ್ಕೊಳ್ತೀರ ತಾನೆ. ಸೊ ತಂದ್ಕೊಳ್ಳಿ, ಆಗ ಬದಲಾವಣೆನ ನೀವೇ ಗಮನಿಸ್ತೀರ. ಟ್ರೈ ಮಾಡಿ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಆಗೋದಲ್ಲ, ಇದನ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಫಸ್ಟ್ ಆಫ್ ಆಲ್ ನೀವು ಈ ಒಂದು ಟಿಪ್ಸ್ನ ಫಾಲೋ ಅಪ್ ಮಾಡಿ ನಿಮ್ಮ ಲೈಫ್ನ ಬ್ರೈಟ್ ಆ್ಯಂಡ್ ಕಲರ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿ. ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ನ, ನಿಮ್ಮ ಫ್ಯಾಮಿಲಿನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.